ಆಸ್ಪತ್ರೆಯ ವರ್ಷದ 365 ದಿನದಲ್ಲೂ ಕೂಡ ನಾವು ಕಾರ್ಡಿಯಾಕ್ ಸ್ಕ್ರೀನಿಂಗ್ ಕ್ಯಾಂಪ್ ಅನ್ನ ಪರೋಕ್ಷವಾಗಿ ನಡೆಸ್ತಾ ಇದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು CBC, RBS, RFT, ಎಲೆಕ್ಟ್ರೋಲೈಟ್ಸ್, ECG, ಇಕೋಡ್, TMT ಮತ್ತೆ ಟ್ರೋಪೈ ಈ ಎಲ್ಲಾ ಟೆಸ್ಟ್ಗಳನ್ನ ಒಳಗೊಂಡಂತಹ ಒಂದು ಸಮೂಹ, ಒಂದು ಪ್ಯಾಕೇಜ್, ಇದನ್ನ ನಾವು ಆಸ್ಪತ್ರೆಯ ದರದ ಪ್ರಕಾರ 2690 ರೂಪಾಯಿ. ಅದರಲ್ಲೂ ಕೂಡ ಇವತ್ತು ಆರೋಗ್ಯ ಕಾರ್ಡ್ ಅನ್ನ ಮಾಡ್ಕೊಳ್ತಾರೆ. ಆರೋಗ್ಯ ಕಾರ್ಡ್ ಅನ್ನೋದು ಆಸ್ಪತ್ರೆಯ ಒಂದು ವಿಶಿಷ್ಟವಾದಂತಹ ಒಂದು ಈ ಕನ್ಸೆಷನ್ ಅನ್ನ ಅಥವಾ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಮಾಡಿರುವಂತಹ ಕಾರ್ಡ್ ಕೇವಲ 200 ಅಥವಾ 300 ರೂಪಾಯಿಗೆ ಒಂದು ವ್ಯಕ್ತಿ ಆ ಕಾರ್ಡ್ ಅನ್ನ ಪಡೆದುಕೊಳ್ಬಹುದು. ಆ ಒಂದು ಕಾರ್ಡ್ ವ್ಯಕ್ತಿ ಹೊಂದಿದಲ್ಲಿ ಈ ಎಲ್ಲಾ ಟೆಸ್ಟ್ಗಳು ವರ್ಷದ ಯಾವುದೇ ದಿನದಲ್ಲಿ ಅವರಿಗೆ ಕೇವಲ 1430 ರೂಪಾಯಿಗಳಿಗೆ ಆಗ್ತದೆ. ಬಹುಶಃ ಕರ್ನಾಟಕದ ಕೇವಲ ಬೆರಳೆಣಿಕೆ ಅಂತ ಆಸ್ಪತ್ರೆಗಳಲ್ಲಿ ಈ ಕಡಿಮೆ ದರದಲ್ಲಿ ಇಷ್ಟು ಟೆಸ್ಟ್ಗಳಾಗುತ್ತದೆ ಅನ್ನೋದ್ರೆ ಯನಪಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಕೂಡ ಒಂದು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಅತ್ಯಂತ ದೃಢ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದೇ ತರ ಯನಪಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಕ್ಯಾತ್ ಲ್ಯಾಬ್ ಆರಂಭವಾಗಿ 8 ವರ್ಷ ಆಯಿತು. ಇವತ್ತು ಈ ಕಾರ್ಡಿಯಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಶಾಂತ್ ಅವರು ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ಇವರು ಬಹುಶಃ ನನ್ನ ಒಂದು ಮಾತಿಗೆ ಸಮ್ಮತಿಯನ್ನು ವ್ಯಕ್ತಪಡಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಇದು ದತ್ತಾಂಶಗಳಿಂದ ನಾನು ಹೇಳುವಂಥದ್ದು. ಕಳೆದ 8 ವರ್ಷಗಳಲ್ಲಿ ನಾವು 13,000ಕ್ಕೂ ಮಿಗಿಲಾದಂತಹ ಕಾರ್ಡಿಯಾಲಜಿ ಪ್ರೊಸೀಜರ್ಸ್ಗಳನ್ನು ಮಾಡಿದ್ದೇವೆ. ಅದರಲ್ಲಿ ಎಂಜಿಯೋಪ್ಲಾಸ್ಟಿನೇ 4,896 ಎಂಜಿಯೋಪ್ಲಾಸ್ಟಿಗಳನ್ನು ಮಾಡಿದ್ದೇವೆ. ಅದಕ್ಕಿಂತ ಮುಖ್ಯ ಅಂತ ಹೇಳಿದ್ರೆ ಈ 4,896ರಲ್ಲಿ 3,920 ಅಂತ ಹೇಳಿದ್ರೆ 82% ಕೇಸ್ಗಳನ್ನ ನಾವು ಸರ್ಕಾರಿ, ಅರೆ ಸರ್ಕಾರಿ ಯೋಜನೆಗಳಲ್ಲಿ ಸಂಪೂರ್ಣ ಉಚಿತವಾಗಿ ಕ್ಯಾಶ್ಲೆಸ್ ರೀತಿಯಲ್ಲಿ ಮಾಡಿದ್ದೇವೆ ಅನ್ನೋದು ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದೇ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ನಮ್ದು ಒಂದು ನಿವೇದನೆ ಕೂಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಲ್ಲಿದೆ. ಅದೇ ತರ ಮಾಧ್ಯಮ ವರ್ಗದವರಿದ್ದೀರಾ, ತಾವು ಕಾರ್ಯಾಂಗದ ಮೇಲೆ ಅಂದ್ರೆ ಸರ್ಕಾರದ ಮೇಲೆ ಇವತ್ತು ತಮ್ಮದೇ ಆದ ಒಂದು ಪ್ರಭಾವವನ್ನು ಬೀರುವಂತಹ ಸಾಮರ್ಥ್ಯವನ್ನು ಹೊಂದಿದವರಿದ್ದೀರಾ. ಇವತ್ತು ಆಯುಷ್ಮಾನ್ ಭಾರತ್ ಕರ್ನಾಟಕದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅನ್ನುವ ಶೀರ್ಷಿಕೆಯಲ್ಲಿ ಅತ್ಯಂತ ಸಮರ್ಪಕವಾಗಿ ವ್ಯವಸ್ಥಿತವಾಗಿ ಜಾರಿಗೆ ಬಂದಿದೆ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯಾವುದೇ ಜಿಲ್ಲಾ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ, ಅವರಿಗೆ ಕೆಪಾಸಿಟಿ ಅಂಡ್ ಕೆಪಾಬಿಲಿಟಿ ಯಾವತ್ತು ಲಿಮಿಟ್ ಆಗುತ್ತೆ ಆವಾಗ ಅವರು ಆ ಒಂದು ಕೇಸ್ಗಳನ್ನ ಖಾಸಗಿ ಆಸ್ಪತ್ರೆಗಳಿಗೆ, ಎಂಪ್ಯಾನಲ್ ಗವರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳಿಗೆ ಕಳಿಸುವಂತ ವ್ಯವಸ್ಥೆಯನ್ನ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮಾಡಿದೆ. ಇದರ ಪ್ರಕಾರ ಯಾವುದೇ ಆಸ್ಪತ್ರೆಯಲ್ಲಿ ಒಂದು ವೇಳೆ ಕ್ಯಾತ್ ಲ್ಯಾಬ್ ಇಲ್ಲದೇ ಇದ್ದಲ್ಲಿ, ಈಗ ನಮ್ಮ ದಾವಣಗೆರೆ ಭಾಗದ ಹೆಣ್ಮಿತ್ರರು ಹೋಗ್ತಾರೆ, ಅಲ್ಲೆಲ್ಲ ಕ್ಯಾತ್ ಲ್ಯಾಬ್ ಇಲ್ಲ, ಆದ್ರಿಂದ ಅಲ್ಲಿನ ರೋಗಿಗಳನ್ನ ಅವರು ಯನಪಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಕಳಿಸ್ತಾರೆ. ತುಂಬಾ ಸಂತೋಷದ ವಿಷಯ ಅಂತ ಹೇಳಿದ್ರೆ ಇವತ್ತು ಮಂಗಳೂರು ವೆನ್ಲಾಕ್ ಆಸ್ಪತ್ರೆ ಕ್ಯಾತ್ ಲ್ಯಾಬ್ ಸುಸಜ್ಜಿತವಾಗಿದೆ, ಅತ್ಯಂತ ಸಂತೋಷದ ವಿಚಾರ. ಆದ್ರೆ ಸರ್, ನಮ್ದು ಒಂದು ಈ ಸಂದರ್ಭದಲ್ಲಿ ತಮ್ಮನಿಗೆ ಒಂದು ನಿವೇದನೆ ಅಂತ ಹೇಳಿದ್ರೆ, ಸೆಕೆಂಡ್ ಟರ್ಮ್ ಆಲ್ಸೋ ಟೆಸ್ಟ್ ಕೆಪಾಬಿಲಿಟಿ. ದೇರ್ ಮೇ ಬಿ ಕೆಪಾಸಿಟಿ, ಬಟ್ ಸಮ್ ಟೈಮ್ ದರ್ ಕೆಪಾಬಿಲಿಟಿ ಮೇ ಲಿಮಿಟ್ ದೆಮ್ ಬಿಕಾಸ್ ಆಫ್ ಓವರ್ಲೋಡ್. ಸೊ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಅದು ಇವತ್ತು ಮಂಗಳೂರಿನ ನಮ್ಮ ಆಸ್ಪತ್ರೆಗಳಿಗೆ, ಮಧ್ಯ ಕರ್ನಾಟಕದ ಸಾಧಾರಣ ನಮ್ಮ ಆಸ್ಪತ್ರೆಗೆ ಸಾಧಾರಣ 16 ಬಸ್ಗಳು ಬರುತ್ತೆ. ಈ ಎಲ್ಲಾ ರೋಗಿಗಳು ಇಲ್ಲಿ ಬಂದಾಗ ನಾವು ನಮ್ದು ಎಂಜಿಯೋಗ್ರಾಮ್ ಅನ್ನ ಮಾಡ್ತೇವೆ. ದೆನ್ ಅವಾಗ ಎಂಜಿಯೋಪ್ಲಾಸ್ಟಿ ಬೇಕಂದಾಗ ನಾವು ರೆಫರಲ್ ಪತ್ರಕ್ಕಾಗಿ ವೆನ್ಲಾಕಿಗೆ ಕಳಿಸಿದರೆ ನಮ್ಗೆ ಆ ಪತ್ರಗಳು ಸಿಗುತ್ತಾ ಇಲ್ಲ. ಆದ್ರಿಂದ ನಾವೇನ್ ಹೇಳ್ತಾ ಇದ್ದೇವೆ, ಸರ್ಕಾರದ ಒಂದು ವ್ಯವಸ್ಥೆ ಅತ್ಯಂತ ಸಮರ್ಪಕವಾದದ್ದು, ನಾಗರಿಕರಾಗಿ ನಾವು ಅದನ್ನ ಗೌರವಿಸಬೇಕಾದದ್ದು ನಮ್ಮ ಕರ್ತವ್ಯ. ಆದ್ರೆ ನಮ್ದು ಒಂದು ಕೋರಿಕೆ ಅಂತ ಹೇಳಿದ್ರೆ, ಕೆಪಾಸಿಟಿ ಎಸ್, ವೆನ್ ದ ಕೆಪಾಬಿಲಿಟಿ ಲಿಮಿಟ್ಸ್ ಸರ್, ಆ ಟೈಮಲ್ಲಿ ಪೇಷಂಟ್ಗಳಿಗೆ ಇನ್ಸ್ಟೆಡ್ ಆಫ್ ಲಾಂಗ್ ವೇಟಿಂಗ್ ಟೈಮ್ ಬಹುಶಃ ವೇಟ್ ಮಾಡಬೇಕಾಗಬಹುದು. ಆದುದರಿಂದ ಆ ಸಂದರ್ಭದಲ್ಲಿ ಅಂತಹ ರೋಗಿಗಳಿಗೆ ಕೊನೆ ಪಕ್ಷ ಒಂದು ರೆಫರಲ್ ಲೆಟರ್ ಕೊಡುವ ವ್ಯವಸ್ಥೆಯನ್ನು ತಾವು ಮಾಡಿದಲ್ಲಿ, ನಾವು ಇದುವರೆಗೂ ಯಾವ ತರ ಈಗೇನು ನಾನು ದತ್ತಾಂಶ ಅಂಕೆ ಸಂಖ್ಯೆಗಳನ್ನು ಇಟ್ಟೆ, ಇದಕ್ಕಿಂತ ಉತ್ತಮವಾಗಿ ನಾವು ಕಾರ್ಡಿಯಾಲಜಿ ವಿಭಾಗದಲ್ಲಿ ಎಂಜಿಯೋಗ್ರಾಮ್ ಇರ್ಬೋದು, ಎಂಜಿಯೋಪ್ಲಾಸ್ಟಿ ಇರ್ಬೋದು, ಇವುಗಳನ್ನ ಕೂಡ ಮಾಡಬಹುದು ಅನ್ನೋ ಒಂದು ನಮ್ಮ ಒಂದು ಕೋರಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಅದೇ ತರ ಇವತ್ತು ನಾವು ಎಂಜಿಯೋಗ್ರಾಮ್ ಬಹುಶಃ ತಮಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿ ತಮಗೆಲ್ಲವೂ ಗೊತ್ತಿರುವಂತಹ ವಿಷಯ. ಆದ್ರೆ ನಾನು ಮುಖ್ಯವಾಗಿ ಪತ್ರಿಕಾ ಮಾಧ್ಯಮದವರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಕೇವಲ 5,000 ರೂಪಾಯಿಯಲ್ಲಿ ನಾವು ಇವತ್ತು ಯನಪಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಎಂಜಿಯೋಗ್ರಾಮ್ ಅನ್ನ ಮಾಡ್ತಾ ಇದ್ದೇವೆ. ಬಹುಶಃ ಬೆರಳೆಣಿಕೆಯಷ್ಟು ಆಸ್ಪತ್ರೆಗಳಲ್ಲಿ ಈ ಒಂದು ದರದಲ್ಲಿ ಎಂಜಿಯೋಗ್ರಾಮ್ ಅನ್ನುವಂತಹ ಒಂದು ಕ್ಲಿಷ್ಟಕರವಾದಂತಹ ಒಂದು ಪರೀಕ್ಷೆ ಸಾಧ್ಯ ಇದೆ ಎನ್ನುವಂಥದ್ದು ನಿಜವಾದಂತಹ ವಿಷಯ ಆಗಿದೆ.
ಅದೇ ತರ ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ನಾವು ಇವತ್ತು ನಮ್ಮ ಸೇವಾ ವ್ಯಾಪ್ತಿ ಸ್ಕೋಪ್ ಆಫ್ ಸರ್ವಿಸ್ ಹೇಳ್ತಾ ಇರುವಾಗ ಎರಡು ವಿಷಯಗಳನ್ನ ಹೇಳ್ತಾ ಇದ್ವಿ. ನಮ್ಮಲ್ಲಿ ವೈದ್ಯಕೀಯ ಪರಿಭಾಷೆಯಲ್ಲಿ ಬಳಸುವಂತ ಎಲ್ಲಾ ಸೇವೆಗಳು ಇದೆ. ಎರಡು ಇಲ್ಲ ಏನು ಅಂತ ಹೇಳಿದ್ರೆ, ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್, ಒಂದು ಹಾರ್ಟ್ ಅಂಡ್ ಲಂಗ್ ಟ್ರಾನ್ಸ್ಪ್ಲಾಂಟ್. ಇವತ್ತಿನ ದಿನ ನಾವು ಹಾರ್ಟ್ ಫೇಲ್ಯೂರ್ ಕ್ಲಿನಿಕ್ ಅನ್ನು ಕೂಡ ಆರಂಭಿಸಿದ್ದೇವೆ ಹಾಗೂ ಪ್ರಥಮ ಸುತ್ತಿನ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇನ್ಸ್ಪೆಕ್ಷನ್ ಕೂಡ ಸಮರ್ಪಕವಾಗಿ ಎದುರಿಸುತ್ತೇವೆ. ಬಹುಬೇಗ ನಾವು ಕರ್ನಾಟಕ ಸರ್ಕಾರದಿಂದ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಕನ್ಸಿಡರ್ ಎಂಪ್ಯಾನಲ್ ಆಗ್ತೇವೆ ಅನ್ನೋ ಒಂದು ವಿಶ್ವಾಸ ಕೂಡ ನನಗಿದೆ. ಅದಕ್ಕೆ ಪೂರಕವಾಗಿ ನಾವು ಇವತ್ತು ಹಾರ್ಟ್ ಫೇಲ್ಯೂರ್ ಕ್ಲಿನಿಕ್ ಅನ್ನು ಕೂಡ ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಆರಂಭಿಸಿದ್ದೇವೆ. ಒಟ್ಟಿನಲ್ಲಿ ಮಾನ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳೇ ಹಾಗೂ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳೇ ಹಾಗೂ ಪತ್ರಿಕಾ ವೃಂದದವರೇ, ಮಾಧ್ಯಮದವರೇ, ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಇವತ್ತು ಗುಣಮಟ್ಟದ ಚಿಕಿತ್ಸೆ ಕೈಗೆಟುಕುವ ದರದಲ್ಲಿ, ಕ್ವಾಲಿಟಿ ಕೇರ್ ಅಟ್ ಅಫೋರ್ಡಬಲ್ ಕಾಸ್ಟ್ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಉನ್ನತ ಆಡಳಿತ ಮಂಡಳಿಯ ಒಂದು ನಿರ್ದೇಶನವನ್ನ ಪಾಲಿಸ್ತಾ ನಾವು ಸಮಾಜದ ಅತ್ಯಂತ ಮಧ್ಯಮ ಹಾಗೂ ಕೆಳಮಟ್ಟಕ್ಕೆ ನಾವು ನಮ್ಮ ಸೇವಾ ವ್ಯಾಪ್ತಿಯನ್ನು ಹರಡಿಸ್ತಾ ಇದ್ದೇವೆ. ಇದರ ಒಂದು ಪ್ರತಿರೂಪವಾಗಿ ಇವತ್ತು ಆಯುಷ್ಮಾನ್ ಭಾರತ್ ನ್ಯಾಷನಲ್ ಪೋರ್ಟೆಬಿಲಿಟಿ, ಇಡೀ ಭಾರತದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಆಸ್ಪತ್ರೆಗಳು ಇರಬಹುದು ಈ ನ್ಯಾಷನಲ್ ಪೋರ್ಟೆಬಿಲಿಟಿಗೆ ಒಳಗೊಂಡಂತ ಆಸ್ಪತ್ರೆಗಳು. ಇದರ ಇವತ್ತು ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಕೂಡ ಒಂದಾಗಿದ್ದು, ಇವತ್ತು ಕೇವಲ ಕರ್ನಾಟಕ, ಕೇರಳ ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರದಿಂದ ತಮಿಳುನಾಡು, ಪಶ್ಚಿಮ ಬಂಗಾಳ ಬಿಟ್ಟು ಬೇರೆ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತದ ಪ್ರದೇಶದಿಂದ ಯಾವುದೇ ವ್ಯಕ್ತಿ ಆಯುಷ್ಮಾನ್ ಕಾರ್ಡ್ ಹೊಂದಿ ಈ ಯನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಬಂದಲ್ಲಿ ನಾವು ಅವರಿಗೆ ಸಮರ್ಪಕವಾಗಿ ಆಯುಷ್ಮಾನ್ ಭಾರತ್ ಪ್ಯಾಕೇಜ್ಗಳಲ್ಲಿ ಚಿಕಿತ್ಸೆಯನ್ನು ನೋಡುವ ಒಂದು ಸಾಮರ್ಥ್ಯವನ್ನ ಹೊಂದಿರುವ ಆಸ್ಪತ್ರೆಯಾಗಿ ಹೊಂದಿದೆ ಅನ್ನೋದು ನಾನು ಅತ್ಯಂತ ಸಂತೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ತರ ಇವತ್ತು ಬೆಳಗ್ಗೆ ನಾವು